ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಚ್ಚು ಎಂಗೇಜ್ಮೆಂಟ್ ಅಂಜು ಜೊತೆ ಫಿಕ್ಸ್ ಆಗಿದೆ. ಇದರ ನಡುವೆ ದೇವಸ್ಥಾನಕ್ಕೆ ಮನೆಯವರೆಲ್ಲರೂ ಕೂಡ ನಿಶ್ಚಿತಾರ್ಥ ಕಾರಣವಾಗಿ ಬಂದಿದ್ದಾರೆ. ಅಲ್ಲಿ ಕೊನೆಗೂ ಶಾರದಮ್ಮ ಮನೆಯವರ ಕಣ್ಮುಂದೆ ಕಾಣಿಸ್ಕೊಂಡಿದ್ದಾರೆ. ಹಾಗಿದ್ರೆ ಅಚ್ಯುತ್ ಮತ್ತು ಭೂಮಿ ಕೈಗೆ ಸಿಕ್ಕಿದ್ರ ಶಾರದಮ್ಮ ಕಣ್ಯಮ್ಮ ಹೇಳಿದ್ದೇನು ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭೂಮಿಗೆ ಅಚ್ಯುತ್ ಪ್ರಪೋಸ್ ಮಾಡ್ತಾರೆ. ಪ್ರಪೋಸ್ ಮಾಡಿದ್ದೆ ಇಲ್ಲಿ ಭೂಮಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಕೊನೆಗೂ ಕೂಡ ಭೂಮಿಗೆ ಅಚ್ಯುತ್ ಮೇಲೆ ಪ್ರೀತಿ ಚಿಗುರು ಹೊಳೆಯುತ್ತೆ. ಪ್ರೀತಿಯನ್ನು ಹೇಳ್ಕೋಬೇಕು ಅಂತ ಹೇಳಿ ಭೂಮಿ ಕೂಡ ನಿರ್ಧಾರವನ್ನು ಮಾಡ್ತಾಳೆ. ಅದರ ನಡುವೆ ಆ ಒಂದು ಪೊಲೀಸ್ ಸ್ಟೇಷನ್ಗೆ ಬಂದಂತಹ ಆ ಒಂದು ಕಾರ್ಪೊರೇಟರ ಅಟ್ಯಾಕ್ ಮಾಡಿದಂಥ ಹುಡುಗಿಯ ಆ ಒಂದು ಸ್ಟೋರಿಯಿಂದಾಗಿ ಇಲ್ಲಿ ಅಚ್ಯುತ್ ತಮ್ಮ ಮನಸ್ಸನ್ನು ಬದಲಾಯಿಸ್ತಾರೆ. ಯಾಕಂದರೆ ಆ ಹುಡುಗಿಗೆ ಬೆಸ್ಟ್ ಫ್ರೆಂಡ್ ತೊಂದರೆ ಕೊಡ್ತಿರ್ತಾನೆ, ಮದುವೆ ಆಗ್ತೀನಿ ಅಂತ ಹೇಳಿರ್ತಾನೆ. ಅಂಥ ಒಂದು ಸಮಯದಲ್ಲಿ ಆ ಹುಡುಗಿಗೆ ಇಷ್ಟ ಇರುವುದಿಲ್ಲ. ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಬಂದಿರ್ತಾಳೆ ಅಚ್ಯುತ್ ಕೈಲಿ ಬುದ್ಧಿ ಹೇಳಿಸ್ಬೇಕು ಅಂತ. ಆ ಒಂದು ಗಲಾಟೆಯಲ್ಲಿ ಭೂಮಿ ಬಂದು ಆ ಹುಡುಗನ ಕೆನ್ನೆಗೆ ಬಾರಿಸ್ತಾಳೆ. ಅವಳು ಒಂದಷ್ಟು ಮಾತುಗಳನ್ನು ತಿಳಿ ಹೇಳ್ತಾರೆ. ಸ್ನೇಹ ಪ್ರೀತಿನೇ ಬೇರೆ, ಸ್ನೇಹನೇ ಬೇರೆ, ಪ್ರೀತಿನೇ ಬೇರೆ. ಪ್ರೀತಿ ಆಗಬೇಕು ಅಂದರೆ ಆ ಒಂದು ಸ್ನೇಹದಲ್ಲಿ ಇಬ್ಬರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಇಬ್ಬರು ಒಪ್ಕೋಬೇಕಾಗತ್ತೆ. ಅದನ್ನು ಬಿಟ್ಟು ಒಬ್ಬನೇ ಈ ರೀತಿ ಪ್ರೀತಿ ಮಾಡಿ ಆಕೆ ಮೇಲೆ ದುಂಬಾಲು ಬೀಳುವುದು ಎಷ್ಟು ಸರಿ? ಒಂದು ಹೆಣ್ಣಿನ ಅಸಹಾಯಕತೆಯನ್ನು ಈ ರೀತಿ ಬಳಸ್ಕೊಳ್ಳೋದು ಸರಿನಾ? ನಿಜಕ್ಕೂ ಪ್ರೀತಿ ಅನ್ನೋದು ಯಾವತ್ತಿದ್ರೂ ಕೂಡ ಪ್ರೀತಿಯಾಗಿ ಇರಬೇಕೇ ಹೊರತು ಅದು ಎಂದೂ ಕೂಡ ಟಾರ್ಚರ್ ಆಗಬಾರ್ದು, ಇರಿಟೇಷನ್ ಆಗಬಾರ್ದು ಅಂತ ಕೂಡ ಹೇಳ್ತಾರೆ. ಜೊತೆಗೆ ನಿನ್ನ ಮೇಲೆ ಅವಳಿಗೆ ಒಂದು ಒಳ್ಳೆ ಸ್ನೇಹ ಇದೆ, ಅದೇ ಕಾರಣಕ್ಕೆ ಅವಳು ನಿನ್ನನ್ನು ಹೊಡಿದೆ ಇಲ್ಲ ಕರ್ಕೊಂಡು ಬಂದಿದ್ದಾಳೆ ಅಂತ ಹೇಳಿದಾಗ ಇಲ್ಲಿ ಅಚ್ಯುತ್ಗೆ ಅನಿಸುತ್ತೆ, ಭೂಮಿ ತನ್ನ ಮನಸ್ಸಿನ ಮಾತುಗಳನ್ನ ಇದ್ರ ಮುಖಾಂತರ ನನಗೆ ತಿಳಿಸಿದ್ಲು ಅನಿಸುತ್ತೆ. ನನಗೆಂತ ತಪ್ಪು ಮಾಡಿಬಿಟ್ಟೆ, ಅವಳ ಅಸಹಾಯಕತೆಯನ್ನು ಬಳಸ್ಕೊಂಡ್ಬಿಟ್ನ ನಾನು ಅವಳು ಮದುವೆ ಆಗಿದ್ದು ಭಾಗ್ಯಮನ ಬಿಡಿಸ್ಬೇಕು ಅನ್ನೋ ಕಾಂಟ್ರಾಕ್ಟ್ ಮೇಲೆ. ಆದರೆ ಇವತ್ತು ನನಗೆ ಅವಳ ಮೇಲೆ ಪ್ರೀತಿ ಆಯಿತು ಅನ್ನೋ ಕಾರಣಕ್ಕೆ ನಾನು ವಿಷಯ ಹೇಳಿದ್ದು ತಪ್ಪಾಯ್ತಾ? ಅವಳು ಕೂಡ ಅಸಹಾಯಕತೆಯನ್ನು ಯೂಸ್ ಮಾಡಿಕೊಂಡೆ ಅಂತ ಅನ್ಕೋಬಹುದಾ? ನನಗೆಂತ ತಪ್ಪು ಮಾಡಿಬಿಟ್ಟೆ. ನಾನು ಅದು ಪ್ರೀತಿಯನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ರು ಕಾಂಟ್ರಾಕ್ಟ್ ಮ್ಯಾರೇಜ್ ಮುಗಿದ ಮೇಲೆ ಹೇಳ್ಬೋದಿತ್ತು. ಆದರೆ ಈಗಲೇ ಹೇಳಿ ತಪ್ಪು ಮಾಡಿಬಿಟ್ನಲ್ಲ, ನನ್ನ ಪ್ರೀತಿಯನ್ನು ಕಳ್ಕೊಂಡ್ಬಿಟ್ನಲ್ಲ, ನನ್ನಿಂದ ಭೂಮಿ ದೂರ ಆಗಿಬಿಟ್ರೆ ಏನು ಮಾಡಲಿ? ಅಟ್ಲೀಸ್ಟ್ ಸ್ನೇಹ ಸಂಬಂಧ ಕೂಡ ಇರೋದಿಲ್ವಲ್ಲ ಅಂತ ಅಂದ್ಕೊಂಡಿದ್ದೆ. ಅಚ್ಯುತ ತುಂಬ ಯೋಚನೆ ಮಾಡ್ತಾರೆ. ಇತ್ತ ಕಡೆ ಸತ್ಯಣ್ಣಂಗೂ ಕೂಡ ಹೇಳಿದಾಗ ಸತ್ಯಣ್ಣಂಗೂ ಕೂಡ ಅದು ಒಂದು ರೀತಿ ಅದೇ ರೀತಿ ಫೀಲ್ ಆಗುತ್ತೆ. ಭೂಮಿ ತನ್ನ ಮನಸ್ಸಿನ ಮಾತನ್ನ ಈ ರೀತಿ ಹೇಳಿರ್ಬೋದು ಅಂತ. ಅಚ್ಯುತ್ ಭೂಮಿಗೆ ಪ್ರೀತಿ ವಿಷಯ ಹೇಳಿ ತಪ್ಪು ಮಾಡಿದ್ನೇನು ಅಂತ. ಹಾಗಾಗಿ ಅಚ್ಯುತ್ ಕಣ್ಣೀರು ಹಾಕಬೇಕಿದ್ರೆ ಧೈರ್ಯವನ್ನು ಕೂಡ ನೀಡ್ತಾರೆ. ಖಂಡಿತ ನೀನು ಒಳ್ಳೆಯದಾಗತ್ತೆ, ಸಮಯ ಎಲ್ಲವನ್ನ ಕೂಡ ಸರಿಪಡಿಸುತ್ತೆ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಭೂಮಿ ಆ ರೀತಿಯಾಗಿ ಏನೂ ಹೇಳಲಿಲ್ಲ. ಮನಸ್ಸಿನ ತುಂಬ ಪ್ರೀತಿಯನ್ನು ಇಟ್ಕೊಂಡೇ ಬಂದಿದ್ಲು ಅಚ್ಯುತ್ ಬಳಿಗೆ. ಆದರೆ ಅಚ್ಯುತ್ಗೆ ಆ ಒಂದು ಪ್ರೀತಿ ಕಾಣಿಸ್ಲೇ ಇಲ್ಲ. ಇದರ ನಡುವೆ ಹೊರಗಡೆ ಬಂದಂಥ ಭೂಮಿ, ಇಲ್ಲ ಸಾಹೇಬ್ರಿಗೆ ನನ್ನ ಪ್ರೀತಿಯನ್ನು ಹೇಳ್ಕೊಂಡು ಬಿಡ್ತೀನಿ, ಅವರ ಪ್ರೀತಿಗೆ ನನ್ನ ಒಪ್ಪಿಗೆ ಇದೆ ಅಂತ ತಿಳಿಸ್ಬಿಡ್ತೀನಿ ಅಂತ ತುಂಬ ಹೃದಯದಿಂದ ಓಡೋಡಿ ಬರ್ತಾ ಇರಬೇಕಿದ್ರೇ ಅವಳಿಗೆ ಕಾಲ್ ಬರುತ್ತೆ ಅಚ್ಯುತಿಂದ. ಭೂಮಿ ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳ್ತಾರೆ. ತುಂಬಾ ದುಗುಡದಲ್ಲಿದ್ದಾರೆ ಅಚ್ಯುತ್ ಕೂಡ. ನಂತರ ಭೂಮಿ ಬರ್ತಿದ್ದಾಗೇ ನಾನೇ ಫಸ್ಟ್ ಮಾತಾಡ್ತೀನಿ ಭೂಮಿ ಅಂತ ಹೇಳ್ತಾರೆ. ಹೇಳಿ ಸಾಹೇಬ್ರೆ ಏನು ವಿಷಯ? ನಾನು ಕೂಡ ನೀವು ಹೇಳಿದ್ರಲ್ವಾ ನಿನ್ನೆ ಅದ್ರ ಬಗ್ಗೆ ಯೋಚನೆ ಮಾಡಿದೆ ಅಂತ ಹೇಳಿ ತನ್ನ ಮನಸ್ಸಿನ ಮಾತನ್ನು ಹೇಳ್ಕೊಳ್ಳೋಕೆ ಅಂತ ಭೂಮಿ ಮುಂದಾಗೋಕ್ಕೂ ಮುನ್ನನೇ ಇಲ್ಲಿ ಅಚ್ಯುತ ನಗೋಕ್ಕೆ ಶುರು ಮಾಡಿಬಿಡ್ತಾರೆ. ಈ ಕಡೆ ನಗ್ತಿದ್ದಾಗೆ ಭೂಮಿಗೆ ಏನೋ ಒಂದು ರೀತಿ ಫೀಲ್ ಆಗ್ತದೆ. ಯಾಕೆ ಸಾಹೇಬ್ರೆ ನಗ್ತಿದ್ರ ಅಂದಾಗ, ಇನ್ನೇನು ಮಾಡೋದು, ನಾನು ನಿನಗೆ ಪ್ರಪೋಸ್ ಮಾಡೋದಾ? ಯಾವತ್ತಾದರೂ ನನಗೆ ನಿನ್ನ ಮೇಲೆ ಪ್ರೀತಿ ಆಗತ್ತಾ? ನಮ್ಮಿಬ್ರದ್ದು ಕಾಂಟ್ರಾಕ್ಟ್ ಮ್ಯಾರೇಜು, ಅದನ್ನು ಮೀರಿ ಹೋಗೋಕ್ಕಾಗತ್ತಾ? ಏನು ಭೂಮಿ ಇದು? ನಿಜವಾಗ್ಲೂ ನಿನ್ನನ್ನು ಈ ರೀತಿ ನೋಡೋದಕ್ಕೆ ಹೇಗಾಗತ್ತೆ ಗೊತ್ತಾ? ನಿನ್ನೆಯಿಂದ ಹೇಗೆ ಆಡ್ತದೆ ಗೊತ್ತಾ? ನಾನು ಜಸ್ಟ್ ತಮಾಷೆ ಮಾಡಿದ್ದು ಅಷ್ಟೇ ಅಂತ ಅಚ್ಯುತ್ ಹೇಳಿದ ತಕ್ಷಣ ಕುಸಿದು ಹೋಗ್ಬಿಡ್ತಾಳೆ ಭೂಮಿ ಮಾನಸಿಕವಾಗಿ. ಈ ಕಡೆ ಸತ್ಯಣ್ಣನು ಹೇಳ್ತಿದ್ರೆ, ಏನಮ್ಮ ನಾನು ನೋಡ್ತಾ ಇದೆಯಾ, ನಿಜನೇ ಅಮ್ಮ ಅದು ಅಂತ ಕೂಡ ಸತ್ಯಣ್ಣ ಕೂಡ ಹೇಳ್ಬಿಡ್ತಾರೆ. ಈ ಕಡೆ ಭೂಮಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದೇ ಇಲ್ಲ. ತದನಂತರ ಭೂಮಿ ಆ ಕಡೆ ಹೋಗ್ತಿದ್ದಾಗೆ ತುಂಬ ದುಃಖಿಸ್ತಿದ್ದಾರೆ ಇಲ್ಲಿ ಅಚ್ಯುತ್. ಹೊರಗಡೆ ಭೂಮಿ ಕೂಡ ದುಃಖಿಸ್ತಿದ್ದಾಳೆ. ಏನು ಮಾಡಿಬಿಟ್ರಿ ಸಾಹೇಬ್ರೆ ನೀವು ಅಂತ ಹೇಳಿ ಮನಸ್ಸಲ್ಲೇ ತುಂಬ ಕಾಸಿಗೊಳಗಾಗಿದ್ದಾಳೆ. ಈ ಕಡೆ ಭೂಮಿ ಮೇಲೆ ಪ್ರಾಣಕ್ಕಿಂತ ಹೆಚ್ಚಾದಂಥ ಪ್ರೀತಿ ಇಟ್ಕೊಂಡು ಇವತ್ತು ನನಗೆ ಹೇಳ್ಕೊಂಡಿದ್ದ ಪ್ರೀತಿಯನ್ನೇ ಸುಳ್ಳು ಅಂತ ಹೇಳೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಂತ ದುಃಖಿಸ್ತಾರೆ. ನಂತರ ಬೈಕಲ್ಲಿ ಕರ್ಕೊಂಡು ಹೋಗಬೇಕಾದ್ರೂ ಕೂಡ ಭೂಮಿ ನನ್ನ ಜೊತೆ ಇದ್ರೂ ತುಂಬ ದೂರ ಹೋಗಿದ್ದಾಳೆ ಅನಿಸ್ತದೆ. ನನ್ನ ಮನಸ್ಸಿನ ಮಾತನ್ನು ಹೇಳಿ ನಂತರ ನಾನು ಜೋಕ್ ಅಂತ ಹೇಳಿದ್ರಿಂದ ಭೂಮಿಗೆ ಹೇಗೆ ಅನಿಸಿರ್ಬೋದು ಅಂತ ಅನ್ಕೋತಿದ್ದಾರೆ. ಜೊತೆಗೆ ಇಲ್ಲಿ ಭೂಮಿ ಕೂಡ ಏನು ಸಾಹೇಬ್ರೆ ಪ್ರೀತಿ ಹೇಳ್ಕೊಂಡು ಅದನ್ನು ಜೋಕ್ ಅಂತ ಹೇಳಿಬಿಟ್ರಲ್ಲ, ನಿಜಕ್ಕೂ ಈ ರೀತಿಯಾಗಿ ನೀವು ಫೀಲಿಂಗ್ಸ್ ಜೊತೆ ಆಟ ಆಡ್ಬಿಟ್ರಾ?
ನನ್ನ ಪ್ರೀತಿ ಚಿಗುರು ಹೊಡಿತಾ ಇತ್ತು, ಅಲ್ಲೇ ಶಿಫ್ಟ್ ಆಗಿಬಿಟ್ರಲ್ಲ ಅಂತ ಹೇಳಿ ಭೂಮಿ ಕೂಡ ಅನ್ಕೋತಾಳೆ. ಎತ್ತ ಕಡೆ ಭೂಮಿ ಮತ್ತು ಅಚ್ಯುತ್ ಮನೆಗೆ ಬರ್ತಾರೆ. ಎಲ್ಲ ತುಂಬ ಬೇಜಾರು ಮಾಡಿಕೊಂಡು ಕೂತ್ಕೊಂಡಿರ್ತಾರೆ. ಏನಕ್ಕೆ ಎಲ್ಲರೂ ಕೂಡ ಇಷ್ಟು ಸೈಲೆಂಟ್ ಆಗಿದ್ದೀರಾ ಅಂದಾಗ, ಇನ್ನೇನು ಮಾಡೋದು ಅಚ್ಯುತ, ನಾಳೆ ಅಂಜು ಎಂಗೇಜ್ಮೆಂಟ್ ಇದೆ, ಆದರೆ ಹುಡುಗನ ಕಡೆಯವರು ಇನ್ನೂ ಯಾವುದೇ ವಿಷಯನೂ ಕೂಡ ಹೇಳೇ ಇಲ್ವಲ್ಲ ಅಂತಿದ್ದಾಗ ಯಾಕೆ ಈಗಲೇ ಮಾತಾಡ್ತೀರಾ, ಶ್ರವಣ್ ಹೋಗಿದ್ದಾನಲ್ವಾ, ಬರ್ತಾನಿರಿ ಅಂತ ಹೇಳಿ ಅಜ್ಜಿ ಹೇಳ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಶ್ರವಣ್ ಕೂಡ ಬರ್ತಾರೆ. ಬರ್ತಿದ್ದಾಗೆ ಏನಾಯಿತು ಶ್ರವಣ, ಏನು ಹೇಳಿದ್ರು ಅವರು ಅಂತ ಹೇಳಿದಾಗ, ಇಲ್ಲ ಎಂಗೇಜ್ಮೆಂಟ್ ಬೇಡ ಅಂತ ಹೇಳಿಬಿಟ್ರು ಅವರು ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ಯಾ, ಎಂಗೇಜ್ಮೆಂಟ್ ಬೇಡ ಅಂತ ಹೇಳಿದ್ರ ಅಂತ ಮನೆಯವರೆಲ್ಲ ಕೂಡ ಕೇಳಿದಾಗ, ಹೌದು ಬೇಡ ಅಂತ ಹೇಳಿಬಿಟ್ರು. ನಾವು ಹುಡುಗಿ ತಂದೆ ಅವತ್ತು ತಪ್ಪು ಮಾಡಿದ್ದು ಸತ್ತು ಹೋಗಿದ್ದಾರೆ ಅನ್ನೋ ವಿಷಯ ಗೊತ್ತಿದ್ರೂ ಕೂಡ ನಾವು ಒಪ್ಕೊಂಡಿದ್ದು ನಿಮ್ಮ ಮನೆತನ ನೋಡಿ. ಆದರೆ ಮತ್ತೊಬ್ಬರು ಈ ರೀತಿ ಕಾನೂನಿಗೆ ದ್ರೋಹ ಬಗೆತಾರೆ, ಟ್ಯಾಕ್ಸ್ ಕಟ್ತೆ ಅಂದರೆ ಮತ್ತಿನ್ನೆಲ್ಲ ಮಾಡ್ಬೋದು, ನಮಗೆ ಬೇಡ ಅಂತ ಹೇಳಿಬಿಟ್ರು ಅಂತ ಹೇಳಿದಾಗ ನಿಜಕ್ಕೂ ಮನೆಯವ್ರಿಗೆ ಎಲ್ರಿಗೂ ಕೂಡ ಆಗತ್ತಾ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಹೇಳಿ ಇಲ್ಲಿ ಅಜ್ಜಿತ್ ಕೂಗಾಡ್ತಾರೆ. ಈ ಕಡೆ ನಚ್ಚಿ ಅಂತೂ ಪರವಾಗಿಲ್ಲ, ಒಳ್ಳೇದೇ ಆಯಿತು, ಇಂಥವ್ರಿಗೆ ನಮ್ಮ ಮಂಜುನ ಮದುವೆ ಮಾಡಿ ಕೊಡಬೇಕಿತ್ತ, ಮುಂದೆ ಏನೆಲ್ಲ ಫೇಸ್ ಮಾಡಬೇಕಿತ್ತು ಅಂತ ಕೂಡ ಹೇಳ್ತಾರೆ. ಈ ಕಡೆ ದೇವ್ಯಾನಿ ಏನಿದು ಅಂತ, ನೀವು 3 ತಿಂಗಳಲ್ಲಿ ಗುರುಗಳು ಹೇಳಿದ್ರು ಅನ್ನೋ ಕಾರಣಕ್ಕೆ ಇಲ್ಲಿ ಅಂಚು ಮದುವೆ ಮಾಡೋಕೆ ಅಂತ ಕರೆಸಿದ್ರೆ ಇನ್ನೇನೋ ಮುಗ್ದೇ ಹೋಯಿತು, 3 ತಿಂಗಳು ಬಂದೇ ಬಿಡ್ತು. ನನ್ನ ಮಗಳ ಗತಿ ಏನು, ಅವತ್ತು ನನ್ನ ಮಗಳು ಬದುಕು ಆ ರೀತಿ ಆಯಿತು, ಇವತ್ತು ಈ ರೀತಿ ಆಗಿದೆ, ಇಲ್ಲ ಏನು ಮಾಡೋದು, ನನಗೆ ನಿಜವಾಗ್ಲೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಕಣ್ಣೀರು ಹಾಕ್ಕೊಂಡು ಡ್ರಾಮಾ ಮಾಡ್ತಿದ್ದಾರೆ ದೇವ್ಯಾನಿ. ಅದೇ ಒಂದು ಸಮಯದಲ್ಲಿ ಅಜ್ಜಿ ಯಾವುದೇ ಕಾರಣಕ್ಕೂ ಏನು ಯೋಚನೆ ಮಾಡಬೇಡ ದೇವ್ಯಾನಿ, ನಾಳೆ ಮುಹೂರ್ತ ಕ್ಯಾನ್ಸಲ್ ಆಗೋದಿಲ್ಲ, ಅದೇ ಮುಹೂರ್ತದಲ್ಲಿ ಅಂಚು ನಿಶ್ಚಿತಾರ್ಥ ನಡೆಯುತ್ತೆ ಅಂತಾರೆ. ಹುಡುಗ ಯಾರು ಅಂತ ಹೇಳಿ ಮನೆಯವರೆಲ್ಲ ಕೇಳಿದಾಗ ನಮ್ಮ ನಚ್ಚಿ ಅಂದ ತಕ್ಷಣ ನಚ್ಚಿ ಶಾಕ್ ಆಗ್ತಾರೆ. ಈ ಕಡೆ ಇಡೀ ಮನೆ ಶಾಕ್ ಆಗುತ್ತೆ. ಬಟ್ ದೇವ್ಯಾನಿಗೆ ಖುಷಿ ಆಗುತ್ತೆ. ಈ ಕಡೆ ಯಾವುದೇ ಕಾರಣಕ್ಕೂ ನಚ್ಚಿನ ನನ್ನ ಫ್ರೆಂಡ್ ಅಂದ್ಕೊಂಡಿದ್ದೀನಿ, ಆ ರೀತಿ ನೋಡೋಕ್ಕಾಗೋದಿಲ್ಲ ಅಂತ ಹೇಳಿ ಇಲ್ಲಿ ಅಂಜು ಹೇಳ್ತಿದ್ದಾಳೆ. ಇತ್ತ ಕಡೆ ನಚ್ಚಿ ಕೂಡ ಇಲ್ಲ, ಅದು ಸಾಧ್ಯ ಇಲ್ಲ ಅಂತ ಹೇಳ್ತಿದ್ರು. ಇಲ್ಲಿ ಅಜ್ಜಿ ನಿರ್ಧಾರ ಫೈನಲ್ ಆಗಿದೆ. ಈ ಕಡೆ ಅಜಿತ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಈ ಕಡೆ ದೇವ್ಯಾನಿಯವರು ನನಗೆ ತುಂಬ ಖುಷಿ ಆಗ್ತದೆ, ನನಗೆ ಇದಕ್ಕೆ ಒಪ್ಪಿಗೆ ಇದೆ, ನನ್ನ ಮಗಳನ್ನ ನಾನು ಒಪ್ಪಿಸ್ತೀನಿ ಅಂತ ಹೇಳಿ ಕರೆದುಕೊಂಡು ಹೋಗ್ಬಿಡ್ತಾರೆ ಅಂಜುನ. ಈ ಕಡೆ ಸಂಗೀತ ಅವ್ರು ಬಂದಿದ್ದೆ, ನೋಡು ಅಜಿತ, ನಂಗೆ ಅರ್ಥ ಆಗುತ್ತೆ ನಿನ್ನ ಪರಿಸ್ಥಿತಿ ಏನು ಅಂತ. ನಿನಗೆ ಮತ್ತು ಭೂಮಿ ವಿಷಯದಲ್ಲಿ ಅಂಜು ತುಂಬಾ ತಪ್ಪು ಮಾಡಿದಾಳೆ, ಆದರೆ ಅವಳೀಗ ಮೊದಲಾಗಿಲ್ಲ, ತಿದ್ಕೊಂಡಿದ್ದಾಳೆ. ನೀನು ಯೋಚನೆ ಮಾಡು, ನೀನು ಕೂಡ ಅವಳ ಎಂಗೇಜ್ಮೆಂಟ್ ನಿಲ್ಲುವುದಕ್ಕೆ ಕಾರಣ ಆಗಿದೆ, ಮತ್ತೆ ಆ ರೀತಿ ಆಗೋದು ಬೇಡ ಅಲ್ವಾ. ನಚ್ಚಿದು ಮತ್ತು ಅಂಜುದು ತುಂಬ ಒಳ್ಳೆ ಜೋಡಿ ಅಂತ ಹೇಳ್ತಿದ್ರು. ಅವ್ನು ನನ್ನ ತಮ್ಮನ ಬದುಕಿನ ಬಗ್ಗೆ ನಾನು ಇಷ್ಟು ಅಸಡ್ಡೆ ಮಾಡಿಕೊಂಡು ನಿರ್ಧಾರ ತೊಗೊಳಕ್ಕಾಗತ್ತಾ ಅಂತಿದ್ದಾರೆ. ಆ ಕಡೆ ನಚ್ಚಿ ಕೂಡ ಬಂದಿದ್ದೆ, ಏನು ಅಟ್ಲೀಸ್ಟ್ ನನ್ನನ್ನು ಒಂದು ಒಪಿನಿಯನ್ ಕೇಳಬೇಕಲ್ವ, ನಮ್ಗೆ ಇಷ್ಟ ಇದೆಯಾ ಇಲ್ಲ ಅಂತ. ಅವಳು ಎಂಗೇಜ್ಮೆಂಟನ್ನು ಮುರಿದೋಯ್ತು ಅನ್ನೋ ಕಾರಣಕ್ಕೆ ನಾನು ಆಗೋದು ಎಷ್ಟು ಸರಿ, ಹೌದು ಅವಳು ಮನಸ್ಥಿತಿಗಾರು ನೀವು ಬೆಲೆ ಕೊಡಬೇಕಲ್ವ, ಸುಮ್ಮನೆ ವಿನಾಕಾರಣ ನೀವೇ ನಿರ್ಧಾರ ಮಾಡಿಬಿಟ್ರಲ್ಲ ಅಜ್ಜಿ, ಇದು ಎಷ್ಟು ಸರಿ ಅಂತ ನಚ್ಚಿ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಮನೆ ಒಳಗಡೆ ರೂಮಲ್ಲಿ ಹೋದಂಥ ಅಂಜು ಅಮ್ಮನ, ಏನಮ್ಮ ಇದು, ಏನು ಡ್ರಾಮಾ ಮಾಡ್ತಿದ್ಯಾ, ಯಾಕೆ ಹೊಸ ಡ್ರಾಮಾ ಮಾಡ್ತಿದ್ಯಾ, ನಮ್ಮ ಡ್ರಾಮಾ ಇದ್ದಿದ್ದು ಜಸ್ಟ್ ಮದುವೆ ಕ್ಯಾನ್ಸಲ್ ಆಗಬೇಕು, ಎಂಗೇಜ್ಮೆಂಟ್ ತಾನೇ ಆಯ್ತಲ್ಲ, ಮತ್ತೊಂದು ಹೊಸ ಡ್ರಾಮಾ ಯಾತಕ್ಕೆ ಅಂತ ಹೇಳಿದಾಗ ಕಣ್ಮುಂದೆ ಸುಳ್ಳು ಕಾಣಿಸ್ತಿದ್ರು. ಸತ್ಯ ಅಂತ ನಂಬ್ಕೋಬೇಕಾಗತ್ತೆ ಅಂದಾಗ, ಹಾಗಿದ್ರೆ ನೀನು ಡ್ರಾಮಾ ಮಾಡಿದ, ಇಲ್ಲಿ ರೂಮಿಗೆ ಬಂದು ನನ್ನನ್ನು ಕನ್ವಿನ್ಸ್ ಮಾಡಿ ಒಪ್ಕೊಳ್ಳಿಲ್ಲ ಅಂತ ಹೇಳೋದಕ್ಕೆ ಅಂದಾಗ, ಇಲ್ಲ ನಾನಲ್ಲಿ ಹೇಳಿದ್ದು ಮನಸ್ಸಿನ ಮಾತು, ನನಗೂ ನೀನು ನಚ್ಚಿನ ಮದುವೆ ಆಗೋದು ಸರಿ ಅನಿಸ್ತು ಅಂದಾಗ, ಏನು ಮಾತಾಡ್ತಿದ್ಯಾ, ನಾನು ಅವ್ರ ಅಣ್ಣನ ಇಷ್ಟಪಟ್ಟಿದ್ದು, ನಚ್ಚಿನ ಮದುವೆ ಆಗೋಕ್ಕಾಗತ್ತಾ, ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂದಾಗ, ಪ್ಲೀಸ್ ಪುಟಿ ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊಂಡು ನನ್ನ ಮಗಳು ನಚ್ಚಿನ ಮದುವೆ ಆಗೋದೆ ನನ್ನ ಆಸೆ ಅಂತ ಹೇಳಿದಾಗ, ಇಲ್ಲ ಅಂತ ಅಂಜು ಹೇಳಿದ ತಕ್ಷಣ ಕಪ್ಪಾಳಕ್ಕೆ 4 ಬಾರಿಸ್ತಾರೆ. ಕೊನೆಗೂ ಕೂಡ ಮನೆಯವರ ಮಾತಿಗೆ ಒಪ್ಕೊಂಡಿದ್ದಾರೆ. ನಚ್ಚಿ ಇಷ್ಟ ಇಲ್ಲದೆ ಇರೋ ಒಂದು ಎಂಗೇಜ್ಮೆಂಟ್ ಆಗೋದಕ್ಕೆ. ಆ ಕಡೆ ಅಂಜುಗೂ ಕೂಡ ಇಷ್ಟ ಅಲ್ಲ, ಬಟ್ ಆದರೂ ದೇವ್ಯಾನಿಯ ಮಾತಿಗೆ ಕಟ್ಟಿಬಿಟ್ಟಿದ್ದಾಳೆ ಅಂಜು ಕೂಡ. ಕೊನೆಗೂ ದೇವಸ್ಥಾನದಲ್ಲಿ ನಚ್ಚಿ ಮತ್ತು ಅಂಜು ನಿಶ್ಚಿತಾರ್ಥ ಕಾರ್ಯ ನಡೀತಿದೆ. ಮನೆಯವರು ಎಲ್ಲರೂ ಕೂಡ ಹೋಗಿದ್ದಾರೆ. ಅಲ್ಲಿ ಕಣಿಯಮ್ಮ ಕೂಡ ಇದ್ದಾರೆ. ನಮ್ಮ ಮನೆಯವರು ಎಲ್ಲರೂ ಕೂಡ ಒಬ್ಬರನ್ನ ಹುಡುಕ್ತಿದ್ದೀವಿ, ಸಿಗ್ತಾರಾ ನಮ್ಗವರು ಅಂದಾಗ, ನಿಮ್ಮ ಮನಸ್ಸಿನ ಮಾತು ನಿಜವಾಗತ್ತೆ ಅಂತ ಹೇಳಿ ಅಜಿತ್ ಮತ್ತು ಭೂಮಿಗೆ ಕಣಿಯಮ್ಮ ತಿಳಿಸ್ತಿದ್ದಾರೆ. ಅದೇ ದೇವಸ್ಥಾನದ ಮುಂದೆ ಈ ಶಾರ್ಥಮ್ಮ ಪ್ರತ್ಯಕ್ಷವಾಗಿದ್ದಾರೆ. ಶಾರ್ಥಮ್ಮ ಅದೇ ದೇವಸ್ಥಾನಕ್ಕೆ ಬರ್ತಿದ್ದಾರೆ. ಕೊನೆಗೂ ಕೂಡ ಮನೆಯವರ ಕೈಗೆ ಶಾರ್ಥಮ್ಮ ಸಿಕ್ಕಾಯಿತು ಅಂತಲೇ ಹೇಳ್ಬೋದು. ಹಾಗಿದ್ರೆ ಮುಂದೇನಾಗತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ರೀಚ್ ಮಾಡೋದನ್ನು ಮರಿಬೇಡಿ.